ಮನಿ ಸೊ ಕಾಸು ಅನ್ನೋದು ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳಿ ನಿಮಗೆ ಗೊತ್ತಿರಬೇಕು ಅಂತಿಲ್ಲ. ಸೊ ಏನು ಮಾಡಬೇಕಂದ್ರೂ ಕಾಸು ಈ ದಿನದಲ್ಲಿ ಬೇಕೇ ಬೇಕು. ಸೊ ಏನೇ ಆಗಿರಲಿ, ಒಂದು ಮದುವೆ ಆಗಿರಲಿ, ಒಂದು ಮಗುಗಾಗಿರಲಿ, ಸೊ ಏನೇ ಒಂದು ವಿಷಯ ನೀವು ಹೊಸದಾಗಿ ಒಂದು ವಿಷಯ ತೊಗೊಬೇಕು, ಒಂದು ಫೋನ್ ತೊಗೊಬೇಕು, ಬೈಕ್ ತೊಗೊಬೇಕು, ಕಾರ್ ತೊಗೊಬೇಕು, ಇಲ್ಲ ನೀವೇನಾದರೂ ಒಂದು ಡ್ರೀಮ್ ಮಾಡಬೇಕು, ಒಂದು ಜಾಗಕ್ಕೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗ್ಬೇಕು, ಏನಾದರೂ ಒಂದು ಕೊಂಡ್ಕೊಬೇಕಂದ್ರೂ ಎಲ್ಲದಕ್ಕೂ ಬೇಕಾಗಿರೋದು ಒಂದೇ ಒಂದು ವಿಷಯ, ಕಾಸು. ನೀವು ಇನ್ ಕೇಸ್ ಕೆಲಸ ಮಾಡ್ತಿದ್ದೀರಾ ಅಂದರೆ ದ ಅಲ್ಟಿಮೇಟ್ ಗೋಲ್ ಇಸ್ ಮನಿ. ಸೊ ನಿಮಗೆ ಕಾಸು ಸಿಗೋದ್ರಿಂದ ಮಾತ್ರನೇ ನೀವು ಏನಾದರೂ ಒಂದು ವಿಷಯನ ಮಾಡ್ತಾ ಇರ್ತೀರಾ. ಸೊ ಈ ಥರ ಮಾಡ್ತಿರೋವಾಗೆಲ್ಲ ನಿಮ್ಗೊಂದು ಯೋಚನೆ ಬರುತ್ತೆ, ಸೊ ಇವ್ರ ಹತ್ರ ಮಾತ್ರ ಹೆಂಗೆ ಇಷ್ಟು ಕಾಸಿದೆ, ಇವ್ರ ಹತ್ರ ಮಾತ್ರ ಹೆಂಗೆ ಅಷ್ಟು ಕಾಸನ್ನ ಅವ್ರು ಹೆಂಗೆ ಸಂಪಾದಿಸ್ತಾ ಇದ್ದಾರೆ, ಸೊ ಅದರಿಂದ ಏನಾದರೂ ರೀಸನ್ಸ್ ಇದೆಯಾ, ಸೊ ಕೋಟಿ ಗಟ್ಟಲೆ ಹೆಂಗೆ ಸಂಪಾದಿಸ್ತಿದ್ದಾರೆ, ಸೊ ನಾವು ಇನ್ನೂ ಒಂದು ಸಾವಿರದಲ್ಲಿ ಸಂಪಾದಿಸ್ತಿದ್ರು, ಸೊ ಕೆಲವೊಂದು ಜನ ಬಂದುಬಿಟ್ಟು ಬೇರೆ ಡಿಫ್ರೆಂಟಾಗಿ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಬಟ್ ಅವರು ದೇ ವಿಲ್ ಬಿ ಅರ್ನಿಂಗ್ ಇನ್ ಲ್ಯಾಕ್ಸ್. ಸೊ ಈ ಥರ ತಲೆ ಕೆರ್ಕೊಂಡು ಜಾಸ್ತಿ ಟೈಮ್ ಯೋಚನೆ ಮಾಡ್ತೀರಾ, ನಮ್ಮ ಹತ್ರ ನಮ್ಮಿಂದ ಎಲ್ಲ ಅದನ್ನು ಮಾಡೋಕ್ಕೆ ಆಗಲ್ಲ, ನಮ್ಮಿಂದ ಚಾನ್ಸೇ ಇಲ್ಲ ಈ ಥರ ಎಲ್ಲ ಅರ್ನ್ ಮಾಡೋದಕ್ಕೆ ಅಂತ ನಿಮ್ಗೇನಾದರೂ ಒಂದು ಬಿಲೀಫ್ ಇಲ್ಲಿವರೆಗೂ ಆ ಥರ ಏನಾದರೂ ಇದ್ದರೆ, ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕೆಲವೊಂದು ವೀಡಿಯೋಸು, ಪಾಡ್ಕ್ಯಾಸ್ಟು, ಅವರ್ಸ್ ಟುಗೆದರ್ ಆ ಒಂದು ಕಾನ್ಸೆಪ್ಟ್ಸ್ ಅನ್ನೋದನ್ನು ಶೇರ್ ಮಾಡ್ತಿರ್ತಾರೆ. ಸೊ ಬೇರೆ ದೊಡ್ಡ ದೊಡ್ಡ ಚಾನೆಲ್ಸ್ನ ನಾನು ಫಾಲೋ ಮಾಡ್ತಿರ್ತೀನಿ, ಇಂಗ್ಲೀಷ್ ಪಾಡ್ಕ್ಯಾಸ್ಟ್ನೆಲ್ಲ ನಾನು ಫಾಲೋ ಮಾಡ್ತಿರ್ತೀನಿ. ಸೊ ಆ ಥರ ಫಾಲೋ ಮಾಡ್ತಿರೋವಾಗ ಸೊ ನಾನು ಕೆಲವೊಂದು ನೋಟ್ಸ್ ಅನ್ನೋದನ್ನು ನಾನು ಯಾವಾಗಲೂ ನನ್ನ ಒಂದು ಹ್ಯಾಬಿಟ್ ನೋಟ್ಸ್ ಅನ್ನೋದನ್ನು ನಾನು ಬರೆದಿಟ್ಕೊತೀನಿ. ಸೊ ಇಲ್ಲಿ ಒಂದು ಜಾಸ್ತಿ ಪಾಯಿಂಟರ್ಸ್ ಅನ್ನೋದನ್ನ ಬರೆದಿಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು 8 ಪಾಯಿಂಟರ್ಸ್, ಒಂದು ಫೇಮಸ್ ಆಗಿರುವ ಒಂದು ಪಾಡ್ಕ್ಯಾಸ್ಟು, ಮತ್ತು ನಾನು ಸಿಕ್ಕಾಪಟ್ಟೆ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿರ್ತೀನಿ, ಲಾಂಗ್ ಫಾರ್ಮ್ ಆಫ್ ಕಾಂಟೆಂಟ್. ಓಕೆ, ಸೊ ಅದರಲ್ಲಿ ನಾನು ತೊಗೊಂಡಿರೋ ಸಮರೀಸ್ನ ನಾನು ಇಲ್ಲಿ ಕೊಡ್ತೀನಿ. ಸೊ ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ, ಹೌ ಟು ಮೇಕ್ ಮನಿ. ಓಕೆ, ಸೊ ಮನಿ ಗೇಮ್ ಅನ್ನೋದನ್ನು ಯಾವ ಥರ ಆಟ ಆಡೋದು, ಸೊ ನಮ್ಮ ಹತ್ರ ಎಲ್ದಿರೋ ವಿಷಯ ಏನು ಅವ್ರ ಹತ್ರ ಅಷ್ಟು ಇದೆ, ಸೊ ಅವ್ರು ಹೆಂಗೆ ಅಷ್ಟು ಅರ್ನ್ ಮಾಡ್ತಿದ್ದಾರೆ, ಸೊ ದೊಡ್ಡ ದೊಡ್ಡ ಬಿಲಿಯನರ್ಸ್ ಎಲ್ಲ ಏನು ಒಂದು ವಿಷಯನ ಬಿಲೀವ್ ಮಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ವ್ಯಾಲ್ಯೂ ಈ ವಿಡಿಯೋದಲ್ಲಿ ನಾನು ತುಂಬಿಸ್ತೀನಿ. ಸೊ ವಿಡಿಯೋನ ಮುಗಿಯೋವರೆಗೂ ನೋಡಿ. ನೀವು ಯಾರಾದರೂ ಹೊಸದಾಗಿದ್ದೀರಾ ನಮ್ಮ ಚಾನಲ್ಗೆ, ಇಲ್ಲಿವರೆಗೂ ನೀವು ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ದಿರ ಇದ್ದರೆ, ಸೊ ನನ್ನ ಹೆಸರು ಅಕ್ಷಯ್ ರಾಮ್ ಅಂತ. ಸೊ ನಾನು ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತು ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಮಾಡ್ತಿರ್ತೀನಿ. ಸೊ ಪ್ರೊಫೆಷ್ನಲಿ ಐ ಆಮ್ ಎ ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್. ಸೊ ಇಲ್ಲಿ ನನ್ನ ವೀಡಿಯೋಸ್ ಎಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್, ಮನಿ, ಮತ್ತು ಬಂದ್ಬಿಟ್ಟು ನಾನು ಏನೇನೆಲ್ಲ ಹೊಸ ವಿಷಯ ಕಲ್ತ್ಕೊತೀನೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಹೋಗ್ತೀನಿ. ನನ್ನ ಒಂದು ಜರ್ನಿದಲ್ಲಿ ನೀವು ಜೊತೆಗೆ ಸೇರಬೇಕು ಅಂದರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ವಿ ಗೋ ಟುಗೆದರ್, ವಿ ಟ್ರಾವೆಲ್ ಟುಗೆದರ್. ಸೊ ಬೇಗನೆ ನಾವು ಒಂದು 2K ಸಬ್ಸ್ಕ್ರೈಬರ್ಸ್ನ ಹಿಟ್ ಮಾಡ್ತಿದ್ದೀವಿ. ಸಬ್ಸ್ಕ್ರೈಬ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು, ಹಿಟ್ ಮಾಡ್ತಿದ್ದೀವಿ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ದೇರ್, ಆ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಆದರೆ ಈ ಒಂದು ವಿಡಿಯೋಗೆ ಲೈಕ್ ಹಾಕಿ, ಬಿಕಾಸ್ ಇಟ್ ವ್ಯಾಲ್ಯೂಬಲ್ ಆಗಿ ಅನಿಸಿದ್ರೆ ಮಾತ್ರ ಲೈಕ್ ಹಾಕಿ, ಇಲ್ಲಾಂದರೆ ಬೇಡ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ 8 ಪಾಯಿಂಟರ್ಸ್ ಇದೆ. ಸೊ ಒಂದೊಂದು ಪಾಯಿಂಟರ್ಸು ಅಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ, ಒನ್ ಬೈ ಒನ್ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ನೀವು ಕಾಸನ್ನ ಟೈಮ್ಗೆ ರಿಲೇಟ್ ಮಾಡ್ತೀರಾ ಅನ್ನೋ ಒಂದು ವಿಷಯನ ನೀವು ತಿಳ್ಕೊಬೇಕು. ಸೊ ಏನಕ್ಕೆ ಯಾವಾಗಲೂ ನಮ್ಮ ಹತ್ರ ಇರೋದು 24 hours. ಓಕೆ, ಸೊ ನೀವು ಜೆಫ್ ಬಿಜೋಸ್ನ ತಗೊಳ್ಳಿ, ಸೊ ಅಮೆಝಾನ್ ಫೌಂಡರ್. ಓಕೆ, ಸೊ ಅವ್ರದ್ದು ಈಗ ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್. ಆಮೇಲೆ ಇಲಾನ್ ಮಸ್ಕ್ನ ತಗೊಳ್ಳಿ, ಸೊ ಅವರು ಮೇಲೆ ಕೆಳಗೆ ಅಂತ ಬಂದು ಹೋಗ್ತಿರ್ತಾರೆ. ಸೊ ಇಲ್ಲ ಮಾರ್ಕ್ ಝಕರ್ಬರ್ಗ್, ಓಕೆ, ಸೊ ಫೇಸ್ಬುಕ್ ಫೌಂಡರ್. ಸೊ ಈ ಥರ ನೀವು ಸಿಕ್ಕಾಪಟ್ಟೆ ಜನರಿದ್ದಾರೆ, ಸೊ ರಿಚೆಸ್ಟ್ ಪರ್ಸನ್ಸ್. ಸೊ ಇವ್ರ ಹತ್ರನೂ 24 hours ಇರೋದು, ನಮ್ಮ ಹತ್ರನೂ 24 hours ಇರೋದು. ಬಟ್ ಅವ್ರು ಹೆಂಗೆ ಅಷ್ಟು ಕಾಸು ಮಾಡ್ತಿದ್ದಾರೆ, ನಾವೇನಕ್ಕೆ ಮಾಡ್ತಿಲ್ಲ ಅಂತ ನೀವು ಕೇಳಿದ್ರೆ, ಸೊ ಅದು ಟೈಮ್. ಓಕೆ, ಟೈಮ್ನ ಹೆಂಗೆ ಅವರು ಮಲ್ಟಿಪ್ಲೈ ಮಾಡಿದ್ರು ಅನ್ನೋದೇ ಮ್ಯಾಟರ್. ಸೊ ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ನನ್ನ ಒಂದು ಪಾಯಿಂಟ್ 2ಗೆ ಕರ್ಕೊಂಡು ಹೋಗುತ್ತೆ. ಸೊ LOA ಅಂತಾರೆ, ಸೊ ಲಾ ಆಫ್ ಆವ್ರೇಜಸ್, ಸಾರಿ LOL ಅಂತಾರೆ. ಸೊ ಲಾ ಆಫ್ ಲ್ಯಾವ್ರೇಜಸ್ ಅಂತಾರೆ. ಸೊ ಲ್ಯಾವ್ರೇಜಿಂಗ್ ಅಂದರೆ, ಸೊ ಬೇರೆಯವ್ರ ಹತ್ರಿಂದ ನೀವು ಏನಾದರೂ ಒಂದು ವಿಷಯನ ತಗೊಳೋದು ಲ್ಯಾವ್ರೇಜ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈ ಒಂದು ಸೆಟ್ ಆಫ್ ಪೀಪಲ್ಸ್ನ ನಾನು ಹೇಳ್ದಲ್ಲ, ಸೊ ಇಲಾನ್ ಮಸ್ಕ್ ಆಗಿರ್ಬೋದು, ಜೆಫ್ ಬಿಸೋಸ್ ಆಗಿರ್ಬೋದು, ಮಾರ್ಕ್ ಝಕರ್ಬರ್ಗ್ ಆಗಿರ್ಬೋದು. ಸೊ ಇವರೆಲ್ಲ LOA ಅನ್ನೋದು ಲಾ ಆಫ್ ಲ್ಯಾವ್ರೇಜಸ್ ಅನ್ನೋದನ್ನು ತುಂಬಾ ಈಸಿಯಾಗಿ ಯೂಸ್ ಮಾಡ್ತಾರೆ, ಎಫರ್ಟ್ಲೆಸ್ ಆಗಿ ಯೂಸ್ ಮಾಡ್ತಾರೆ. ಏನು ಹಂಗಂತ ಕೇಳಿದ್ರೆ, ನೀವೀಗ ಯಾವುದಾದ್ರೂ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಆ ಒಂದು ಜಾಗದಲ್ಲಿ ಲೆಟ್ಸ್ ಸೇ ಲೈಕ್ ಒಂದು 1000 ಜನ ಕೆಲಸ ಮಾಡ್ತಿದ್ದೀರಾ ನೀವೊಂದು ಕಂಪನಿದಲ್ಲಿ, ಒಂದು ಅಂದಾಜಿಗೆ. ಓಕೆ, 1000 ಜನ. ಓಕೆ, 1000 ಜನನೂ ಅಟ್ ಅ ಟೈಮ್ ಆ ಕಂಪನಿಗೆ ಹೋಗ್ತೀರಾ. ಸೊ ಆ ಕಂಪನಿಗೆ ನೀವು 8 hours ಆಫ್ ವರ್ಕಿಂಗ್ ಕೊಡ್ತೀರಾ, ಇನ್ಕ್ಲೂಡಿಂಗ್ ಯುವರ್ ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲ ಇರಲ್ಲ, ಏನೇನೆಲ್ಲ ಅಲೋವೆನ್ಸ್ ಇರುತ್ತೆ, ಬ್ರೇಕ್ ಟೈಮ್ ಅದನ್ನೆಲ್ಲ ಬಿಟ್ಟು 8 hours ಅನ್ನೋದನ್ನ ವರ್ಕ್ ಅನ್ನೋದನ್ನ ನೀವು ಕೊಡ್ತೀರಾ. ಮಿನಿಮಮ್ 7 hours ಆದರೂ ಕೊಡ್ತೀರಾ. ಸೊ 7 into 1000ನ ಹಾಕಿ ನೋಡಿ ಎಷ್ಟು ಬರುತ್ತೆ ಅಂತ. ಸೊ 70,000
30,000 ಸಮ್ ವಾಟ್ ನಂಬರ್ ಬರುತ್ತಲ್ಲ, ಸೊ ಅಷ್ಟು ಅವರ್ನ ನೀವು ನಿಮ್ಮ ಒಂದು ಕಂಪನಿ ಫೌಂಡರ್ಗೆ ಕೊಡ್ತಿದ್ದೀರಾ. ಓಕೆ, ಸೊ ಯು ಆರ್ ಜಸ್ಟ್ ಗಿವಿಂಗ್ ಯೋರ್ ಟೈಮ್ ಅವೇ. ಅದಕ್ಕೆ ಅದಕ್ಕೆ ಎಕ್ಸ್ಚೇಂಜ್ ಆಗಿ ಅವರು ನಿಮಗೆ ಕಾಸು ಅನ್ನೋದನ್ನ ಪೇ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾವು ಅಂಡರ್ಸ್ಟ್ಯಾಂಡ್, ನಿಮ್ಮ ಒಂದು ಟೈಮ್ ಅಷ್ಟು ವ್ಯಾಲ್ಯೂಬಲ್ ಆಗಿದೆ, ನೀವು ಮಾಡೋ ಒಂದು ವರ್ಕ್ ಅಷ್ಟು ವ್ಯಾಲ್ಯೂಬಲ್ ಆಗಿದೆ. ಸೊ ನಿಮ್ಮ ಒಂದು ಟೈಮ್ನ ಅವ್ರು ತಗೊಂಡ್ರು, ಕಾಸು ಕೊಟ್ಟು ತಗೊತಾ ಇದ್ದಾರೆ. ಸೊ ನೀವು ಅದರಲ್ಲಿ ಹ್ಯಾಪಿಯಾಗಿದ್ದೀರಾ. ಸೊ ನೀವು ಮಾಡ್ತಾ ಇರೋ ವರ್ಕ್ನ ಎಫೆಕ್ಟ್ ಬಂದುಬಿಟ್ಟು ಅವ್ರನ್ನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೈನ್. ಇದನ್ನೇ ಲಾ ಆಫ್ ಲ್ಯಾವರೇಜಸ್ ಅಂತ ಹೇಳ್ತಾರೆ. ನೀವು ಯಾರೇ ಒಬ್ಬ ವ್ಯಕ್ತಿನ ತಗೊಳ್ಳಿ, ಸೊ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ತಗೊಳ್ಳಿ, ಅವರು ಸಿಂಗಲ್ ಆಗಿ ಯಾವ ವಿಷಯನೂ ಸಾಧಿಸಿರಲ್ಲ. ಅವ್ರ ಹಿಂದೆ ಒಂದು ದೊಡ್ಡ ಟೀಮ್ ಅನ್ನೋದಿರುತ್ತೆ. ಸೊ ಟೀಮ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೀಮ್ ಅಂದರೆ ಯಾರು? ನಾವು ವರ್ಕ್ ಮಾಡೋರು, ಅವ್ರ ಹಿಂದೆ ವರ್ಕ್ ಮಾಡೋರನ್ನ ಟೀಮ್ ಅಂತ ಕರಿಬೋದು. ಓಕೆ, ಎಷ್ಟು ಜನರ ಒಂದು ಟೈಮ್ನ ಅವರು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತಾರೆ. ಅವರು ಬೆಳೀತಾರೆ, ಅವ್ರ ಕೆಳಗಡೆ ಇರೋರ್ನು ಬೆಳೆಸ್ತಾರೆ. ಓಕೆ, ಸೊ ದಿಸ್ ಈಸ್ ಲಾ ಆಫ್ ಲ್ಯಾವರೇಜಸ್. ನೀವೀಗ ಯಾವ ಜಾಗದಲ್ಲಿ ಇದ್ದೀರಾ ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾವೆಲ್ಲ ಮೋಸ್ಟ್ಲಿ ನಮ್ಮ ಒಂದು ಟೈಮ್ನ ಮನಿಗೆ ಎಕ್ಸ್ಚೇಂಜ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಇಲ್ಲಿ ನಾವು LOA ಅನ್ನೋ ಒಂದು ವಿಷಯ, LOL ಅನ್ನೋ ಒಂದು ವಿಷಯನ ನಾವು ಯೂಸೇ ಮಾಡ್ತಿಲ್ಲ. ಸೊ ಥರ್ಡ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ವಶನ್ ನೀವು ನಿಮ್ಮನ್ನೇ ಕೇಳ್ಕೊಬೇಕು. ಅದೇನು ಅಂದರೆ, ಆರ್ ಯು ರೀಪ್ಲೇಸಬಲ್ ಈಸಿಲಿ? ಓಕೆ, ನಿಮ್ಮನ್ನ ಬೇರೆ ಯಾರಾದರೂ ತುಂಬ ಸಿಂಪಲ್ಲಾಗಿ ರೀಪ್ಲೇಸ್ ಮಾಡಿಬಿಡೋಕ್ಕಾಗತ್ತಾ? ನೀವು ಮಾಡ್ತಾರೋ ಒಂದು ಕೆಲಸದಲ್ಲಿ ನೀವೊಂದು ಆಪ್ರೇಟರಾಗಿ ಕೆಲಸ ಮಾಡ್ತಿರ್ಬೋದು. ಹಿಂದೆ ನಾನು ಕೋಚ್ ಆಗಿರೋದು, ನಾನು ಫಿಟ್ನೆಸ್ ಕೋಚ್ ಆಗಿರೋದಕ್ಕೆ ಹಿಂದೆ ನನ್ನ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದರೆ ನನ್ನ ವರ್ಕ್ನ, ನಾನು ಮಾಡೋ ವರ್ಕ್ನ ಈಸಿಯಾಗಿ ಬೇರೆಯವ್ರು ಬಂದು ರೀಪ್ಲೇಸ್ ಮಾಡಿಬಿಡ್ಬೋದು. ಶಿಫ್ಟ್ ಮ್ಯಾನೇಜ್ ಮಾಡೋದಾಗಿರಲಿ, ಸೊ ಏನಾದರೂ ಒಂದು ಪ್ರೋಸೆಸ್ ಮಾಡೋದಾಗಿರಲಿ, ಒಂದು ಆಪ್ರೇಷನ್ ಕೆಲಸ, ಒಂದು ಆಪ್ರೇಟಿಂಗ್ ಕೆಲಸ ಮಾಡೋದಾಗಿರಲಿ, ಸೊ ಬೇರೆಯವ್ರು ಆರಾಮಾಗಿ ಅದನ್ನು ರೀಪ್ಲೇಸ್ ಮಾಡ್ಬೋದು. ಸೊ ಆ ಥರ ಒಂದು ಕೆಲಸನ ನೀವು ಮಾಡ್ತಿದ್ದರೆ ಯು ಹ್ಯಾವ್ ಟು ಥಿಂಕ್ ಅಗೇನ್. ಸೊ ನೀವು ಮಾಡೋ ಕೆಲಸನ ಬೇರೆಯವ್ರು ರೀಪ್ಲೇಸ್ ಮಾಡಿದ್ರೆ, ಸೊ ನಿಮಗೆ ಅಲ್ಲಿ ಯಾವ ಒಂದು ಇಂಪಾರ್ಟೆನ್ಸ್ ಇರಲ್ಲ. ನಿಮ್ಮ ಒಂದು ಪೇಮೆಂಟ್ ಅದೇ ಥರ ಅದೇ ರೇಂಜಲ್ಲಿರುತ್ತೆ. ಸೊ ಆ ಮಂತ್ಲಿ ಒಂದು 2,000, 3,000, 5,000, 10,000 ಇನ್ಕ್ರೀಸ್ ಮಾಡೋರು ಮಾಡ್ತಾರೆ. ಬಟ್ ಯು ಸ್ಟೇ ದೇರ್ ಓನ್ಲಿ. ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ಸೊ ನೀವು ರಿಪ್ಲೇಸಬಲ್ ಆಗಿದ್ದೀರಾ ಅಂದರೆ, ಸೊ ಜಸ್ಟ್ ಟೇಕ್ ಕೇರ್. ಸೊ ಯಾವಾಗ ಯಾರು ಬೇಕಂದ್ರೂ ನಿಮ್ಮನ್ನ ಬಂದು ರೀಪ್ಲೇಸ್ ಮಾಡ್ಬೋದು. ಈಗ ಹ್ಯೂಮನ್ಸ್ನೇ AI ಬಂದುಬಿಟ್ಟು ರೀಪ್ಲೇಸ್ ಮಾಡ್ತಿದೆ. ಸೊ ಯು ನೀಡ್ ಟು ಟೇಕ್ ಕೇರ್ ಅಬೌಟ್ ದಟ್. ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್, ನೆಕ್ಸ್ಟ್ 4th ಪಾಯಿಂಟ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ನಮಗೆಲ್ಲ ಬೇಕಾಗಿರೋದು ಕಾಸು. ಸೊ ನಾವು ಯಾವಾಗಲೂ ಕಾಸಿಂದೆ ಓಡ್ತಾನೆ ಇರ್ತೀವಿ. ಸೊ ನನಗೆ ಇಷ್ಟು ಬೇಕು, ಇಷ್ಟು ಬೇಕು ಅಂತ. ಬಟ್ ಸ್ಟಾಪ್ ರನ್ನಿಂಗ್ ಬಿಹೈಂಡ್ ಮನಿ. ಸೊ ಇದು ನನ್ನ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿ ನೋಡಿದೆ. ಸೊ ನಾನು ಇನಿಷಿಯಲಾಗಿ ನನ್ನ ಫ್ರೀಲ್ಯಾನ್ಸಿಂಗ್ ಜರ್ನಿ, ಫಿಟ್ನೆಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡುವಾಗ, ಫಿಟ್ನೆಸ್ ಕೋಚಿಂಗ್ ಜರ್ನಿದಲ್ಲಿ ನಾನು ಹೆಂಗಾದರೂ ಒಂದು 5 ಜನ, ಒಂದು 10 ಜನನ ಹೆಂಗಾದರೂ ಸೇರಿಸ್ಬಿಡಿದ್ರೆ, ಇಬ್ಬರಿಗೆ ಇಫ್ ಐ ಚಾರ್ಜ್ ಜಸ್ಟ್ 2,000, ಸೊ ಐ ಮೇ ಗೆಟ್ ಅರೌಂಡ್ ಒಂದು 5 ಜನ ಅಂದರೆ 10,000 ಸಿಗ್ಬೋದು, ಇಲ್ಲ ಒಂದು 10 ಜನ ಅಂದರೆ 20,000 ಸಿಗ್ಬೋದು. ಸೊ ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಐ ವಾಸ್ ರನ್ನಿಂಗ್ ಬಿಹೈಂಡ್ ಮನಿ. ಸೊ ಸ್ಟಾಪ್ ರನ್ನಿಂಗ್ ಬಿಹೈಂಡ್ ಮನಿ. ಫಾರ್ ಎಕ್ಸಾಂಪಲ್, ಈಗ ನೀವು ದೊಡ್ಡ ಕಂಪನೀಸ್ನ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಲುಕ್ ಫಾರ್ ಅಮೆಝಾನ್, ಝೊಮ್ಯಾಟೊ, ಟೆಸ್ಲಾ, ಗೂಗಲ್ ಆ್ಯಂಡ್ ಈ ಥರ ಕಂಪನೀಸ್ ಎಲ್ಲ ಅವ್ರ ಮನಿ ಹಿಂದೆ ಓಡೋದನ್ನು ಸ್ಟಾಪ್ ಮಾಡಿದ್ರು. ಈಗ ನಾನೊಂದು ಫ್ಯಾಕ್ಟ್ ಹೇಳ್ತೀನಿ, ಅದು ನಿಮ್ಗೆ ಇನ್ನೂ ಶಾಕಿಂಗ್ ಆಗಿರುತ್ತೆ. ಸೊ ಅದು ಏನು ಅಂದರೆ, ಅಮೆಝಾನ್ ಈಸ್ ಸ್ಟಿಲ್ ಇನ್ ದಿ ಲಾಸ್. ಸೊ ಅವ್ರು ಇನ್ನೂ ಲಾಸಲ್ಲೇ ರನ್ ಮಾಡ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಅವ್ರಿಗೆ ಒಂದು ಕಸ್ಟಮರ್ ಬೇಸ್ ಹಿಡಿಯೋದಕ್ಕೆ ಸ್ವಲ್ಪ ಕಾಸು ಬೇಕಾಗುತ್ತೆ. ಇನಿಷಿಯಲ್ಲೇ ಕಸ್ಟಮರ್ ಅಕ್ವಿಜೇಷನ್ ಕಾಸ್ಟ್ ಅಂತ ಹೇಳ್ತಾರೆ ಅದನ್ನು. ಸೊ ಅದು ಅವ್ರಿಗೆ ಆಲ್ರೆಡಿ ಅವ್ರಿಗೆ ಜಾಸ್ತಿ ಖರ್ಚು ಮಾಡಿ ಈಗ ಕಸ್ಟಮರ್ಸ್ನೆಲ್ಲ ಅಕ್ವೈರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಕಸ್ಟಮರ್ಸ್ ರಿಪೀಟೆಡಾಗಿ ಬೈ ಮಾಡೋದ್ರಿಂದ ಅವ್ರಿಗೆ ರೆವೆನ್ಯೂ ಜಾಸ್ತಿ ಜನ್ರೇಟ್ ಆಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ಇನ್ ರೆವೆನ್ಯೂ ಲಾಸ್ ಆಗ್ತಿದೆ. ಈಗ ನಾನು ಹೇಳಿರುವ ಕಂಪನಿಗಳೆಲ್ಲ ನೋಡಿ, ಟೆಸ್ಲಾನ ತಗೊಳ್ಳಿ. ಸೊ ಟೆಸ್ಲಾ ಒಂದು ದೊಡ್ಡ ರೆವಲ್ಯೂಷನ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇದೆ, ಆಲ್ರೆಡಿ ಆಗಿದೆ. ಸೊ ಅದು ಬಂದುಬಿಟ್ಟು ಎಲೆಕ್ಟ್ರಿಕಲ್ ಕಾರ್. ಓಕೆ, ಸೊ ಅದು ಎಷ್ಟೊಂದು ರೆವಲ್ಯೂಷನ್ ಆಗಿರೋ ಒಂದು ಪ್ರಾಡಕ್ಟ್. ಓಕೆ, ಸೊ ಅದು ಏನೇನು ಸಾಲ್ವ್ ಮಾಡುತ್ತೆ, ಪೆಟ್ರೋಲ್ನ ನೆಕ್ಸ್ಟ್ ಫ್ಯೂಚರಲ್ಲಿ ಫಾಸಲ್ ಫ್ಯೂಯಲ್ಸೇ ಇರಲ್ಲ. ಸೊ ಅದನ್ನು ಒಂದು ಸಾಲ್ವ್ ಮಾಡುತ್ತೆ. ಸೊ ನೆಕ್ಸ್ಟ್ ಅಮೆಝಾನ್ನ ತಗೊಳ್ಳಿ. ಸೊ ಅಮೆಝಾನ್ ಬಂದಾಗ ಹೊಸದ್ರಲ್ಲಿ ಇದೆಲ್ಲ ಸುಳ್ಳು, ಇದೆಲ್ಲ ಆಗಲ್ಲ ಅಂತಾರೆ. ಈಗ ಏನೇ ಬೇಕು ಅಂದರೆ ನಾವು ಹಂಗೆ ಕ್ಲಿಕ್ ಮಾಡಿದ್ರೆ ಹಂಗೆ ನಮ್ಗೆ ಡೆಲಿವರ್ ಆಗುತ್ತೆ. ಸೊ ನೆಕ್ಸ್ಟ್ ಡೇದಲ್ಲೇ ಅಮೆಝಾನ್ ಪ್ರೈಮಲ್ಲಿ. ಸೊ ಈ ಥರ ಈ ಕಂಪನಿಗಳು, ಝೊಮ್ಯಾಟೊ, ಸ್ವಿಗ್ಗಿ, ಸೊ ಈ ಕಂಪನಿಗಳು ಏನು ಮಾಡುತ್ತೆ, ಝೊಮ್ಯಾಟೊ, ಸ್ವಿಗ್ಗಿ, ನಿಮ್ಗೆ ಏನಾದರೂ ತಿನ್ನಬೇಕು ಅನ್ಸ್ಕೊಂತು ನೀವು
ಆಚೆ ಹೋಗೋಕ್ಕೆ ಆಗಲ್ಲ, ಮನೆಯಲ್ಲೇ ಇದ್ದೀರಾ ಅಂದರೆ ಆರ್ಡ್ರ್ ಮಾಡಿ ನಿಮ್ಮ ಮನೆಗೆ ಬರುತ್ತೆ. ಸೊ ಇವರೆಲ್ಲ ಏನು ಮಾಡಿದ್ರು ಅಂದರೆ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಅವ್ರಿಗೆ ಕಾಸು ಸಿಕ್ತು. ಸೊ ದೇ ಬಿಕಮ್ ಮಲ್ಟಿ ಮಿಲಿಯನರ್. ಸೊ ಈ ಥರ ನೀವು ಕಾಸು ಹಿಂದೆ ಓಡೋದನ್ನು ಬಿಟ್ಟುಬಿಟ್ಟು ಸೊ ಜಸ್ಟ್ ಸ್ಟಾರ್ಟ್ ಫೋಕಸಿಂಗ್ ವಾಟ್ ಯು ಕ್ಯಾನ್ ಆ್ಯಡ್ ಆನ್. ಸೊ ನೀವೇನು ಆ್ಯಡ್ ಮಾಡ್ಬೋದು, ಸೊ ಯಾವ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೋದು, ಎಲ್ಲಿ ನೀವು ಫಿಟ್ ಆಗ್ತೀರಾ ಅನ್ನೋ ಒಂದು ಕ್ವಶನ್ನ ನೀವು ನಿಮ್ಮ ಹತ್ರ ಕೇಳಿ. ಸೊ ಅದು ತುಂಬಾ ಯೂಸ್ಫುಲ್ ಆಗಿರೋ ಒಂದು ವಿಷಯ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್ ಏನು ಅಂದರೆ ಔಟ್ ಸೋರ್ಸಿಂಗ್. ಸೊ ಯಾವುದೇ ಒಂದು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಯಾವಾಗಲೂ ಯೋಚನೆ ಮಾಡಬೇಡಿ. ನೀವು ಮಾಡೋ ಕೆಲಸನ ಬೇರೆಯವ್ರಿಗೂ ಕೊಡ್ಬೋದು. ಎಕ್ಸಾಂಪಲ್, ನನ್ನ ಹತ್ರ ಮತ್ತೆ ಎಕ್ಸಾಂಪಲ್ ಇದೆ. ಸೊ ನಾನು ತೊಗೊತೀನಿ, ನಾನು ಔಟ್ಸೋರ್ಸಿಂಗ್ ಅನ್ನೋದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈಗ ನಿಮಗೆ ಗೊತ್ತಿದ್ದರೆ, ಸೊ ಇದು ನನ್ನ ಒಂದು ಪ್ರೈಮರಿ ಚಾನಲ್. ಸೊ ಅಕ್ಷಯರಾಮ್ ಅನ್ನೋ ಒಂದು ಕನ್ನಡ ಚಾನಲ್ ಬಂದುಬಿಟ್ಟು ಪ್ರೈಮರಿ ಚಾನಲ್. ಸೊ ಇದು ಬಿಟ್ಟು ನನ್ನ ಹತ್ರ ಅಕ್ಷಯರಾಮ್ ತಮಿಳ್ ಅಂತ ಒಂದು ಚಾನಲ್ ಇದೆ. ಸೊ ಅಕ್ಷಯರಾಮ್ ಶಾರ್ಟ್ಸ್ ಅಂತ ಒಂದಿದೆ, ಅಕ್ಷಯರಾಮ್ ಫಿಟ್ನೆಸ್ ಅಂತ ಒಂದಿದೆ. ಸೊ ಫಿಟ್ನೆಸ್ ಅನ್ನೋದರಲ್ಲಿ ನಾನು ಇಂಗ್ಲೀಷ್ ಕಾಂಟೆಂಟ್ನ ಪಬ್ಲಿಷ್ ಮಾಡ್ತಾಯಿದ್ದೀನಿ. ತಮಿಳ್ ಅನ್ನೋದರಲ್ಲಿ ತಮಿಳ್ ಶಾರ್ಟ್ಸ್ ಅನ್ನೋದನ್ನು ಕರೆಂಟ್ಲಿ ನಾನು ಪಬ್ಲಿಷ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನಾನು ವೀಡಿಯೋ ಮಾಡೋದು ನನಗೆ ತುಂಬ ಇಷ್ಟ. ಸೊ ಬೇಗ ನಾನು ವೀಡಿಯೋ ಅನ್ನೋದನ್ನು ಮಾಡಿಬಿಡ್ತೀನಿ. ಸೊ ಈ ವಿಡಿಯೋನು ರೆಕಾರ್ಡ್ ಮಾಡೋದೆಲ್ಲ ನನಗೆ ಅಷ್ಟು ಕಷ್ಟ ಇಲ್ಲ. ಸೊ ಒಂದು 50 ವೀಡಿಯೋನ ಒಂದೇ ಟೈಮಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ. ಬಟ್ ಅದನ್ನ ಎಡಿಟ್ ಮಾಡೋದು ನನಗೆ ತುಂಬ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಐ ಡೋಂಟ್ ಲೈಕ್ ಎಡಿಟಿಂಗ್. ಓಕೆ, ಸೊ ಅದರಿಂದ ನಾನು ಲಕ್ಕಿಯಾಗಿ ಸೊ ನಮ್ಮ ಎಡಿಟರ್ ಇದ್ದಾರೆ ಗೌರೀಶ್ ಅಂತ. ಸೊ ಅವರು ಕನ್ನಡ ಮತ್ತು ಇಂಗ್ಲೀಷ್ ಚಾನಲ್ನ ಈಗ ಎಡಿಟಿಂಗ್ ಕೆಲಸ ಅನ್ನೋದನ್ನ ಮಾಡ್ತಿದ್ದಾರೆ. ಸೊ ಸಚ್ ಎ ಗೈ, ಸೊ ಬ್ಯೂಟಿಫುಲ್ ಎಡಿಟ್ಸ್, ನೀವೇನೇನೆಲ್ಲ ಶಾರ್ಟ್ಸ್ ಎಡಿಟೆಡ್ ಶಾರ್ಟ್ಸ್ ಬರ್ತಿದೆಯೋ ಸೊ ಈ ಚಾನಲಲ್ಲಿ. ಆಮೇಲೆ ಅಕ್ಷಯರಾಮ್ ಫಿಟ್ನೆಸ್ ಅನ್ನೋ ಒಂದು ಚಾನಲಲ್ಲಿ ಎಡಿಟೆಡ್ ಶಾರ್ಟ್ಸ್ ಬರ್ತಿದೆ, ಅದೆಲ್ಲ ಅವರೇ ಎಡಿಟ್ ಮಾಡ್ತಿರೋದು. ಈಸ್ ಎ ಫ್ಯಾಂಟಾಸ್ಟಿಕ್, ಜಾಸ್ತಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಸೊ ಈ ಥರ ಔಟ್ಸೋರ್ಸಿಂಗ್ ಅನ್ನೋದನ್ನು ನಾನು ಮಾಡಿದ್ದೀನಿ. ಓಕೆ, ಸೊ ಈ ಥರ ನೀವು ನಿಮ್ಮ ಒಂದು ಟಾಸ್ಕ್ಸ್ನ ನೀವು ಔಟ್ಸೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಯಾರನ್ನೇ ತಗೊಳ್ಳಿ, ಸೊ ಅವರೆಲ್ಲ ಟಾಸ್ಕ್ನು ಮ್ಯಾಕ್ಸಿಮಮ್ ಔಟ್ಸೋರ್ಸ್ ಮಾಡ್ತಾರೆ. ಅವ್ರು ಮಾತ್ರ ಏನು ಮಾಡಬೇಕು, ಅವರಿಂದ ಏನು ಮಾಡೋಕ್ಕಾಗುತ್ತೆ, ನನ್ನಿಂದ ಈ ವಿಡಿಯೋ ಮಾಡೋಕ್ಕಾಗುತ್ತೆ. ಸೊ ದಟ್ ಈಸ್ ಮೈ ಪವರ್. ಸೊ ನಾನು ಮಾಡ್ತೀನಿ ಎಡಿಟಿಂಗ್. ನಾನು ಸ್ವಲ್ಪ ಫಂಡ್ಸ್ ಜಾಸ್ತಿ ಬಂದಮೇಲೆ ಎಡಿಟಿಂಗ್ ಟೀಮ್ ಅನ್ನೋದು ಒಂದು ಡೆವಲಪ್ ಆಗುತ್ತೆ ಬ್ಯಾಕ್ ಎಂಡಲ್ಲಿ. ಸೊ ಈ ಥರ ಸೊ ನೀವು ಔಟ್ಸೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವುದೇ ಒಂದು ಕೆಲಸನ ರಿಪೀಟೆಡಾಗಿ ಮಾಡ್ತಿದ್ದೀರಾ, ಅದು ಬೇರೆಯವರಿಂದ ಮಾಡೋಕ್ಕಾಗುತ್ತೆ ಅಂದರೆ ಒಬ್ಬರನ್ನ ಹೈಯರ್ ಮಾಡಿ, ಅವ್ರನ್ನ ಟ್ರೈನ್ ಮಾಡಿ, ಅವ್ರನ್ನೆಲ್ಲ ಹಾಕಿ ಅವ್ರು ಆ ಕೆಲಸ ಮಾಡ್ತಾರೆ. ನೀವು ಅಲ್ಲಿಂದ ಸ್ವಲ್ಪ ಫ್ರೀ ಆಗಿ ಬೇರೆ ಏನಾದರೂ ಬಿಲ್ಡ್ ಮಾಡೋದ್ರಲ್ಲಿ ನೀವು ಬ್ಯುಸಿ ಆಗ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಔಟ್ಸೋರ್ಸಿಂಗ್. ಓಕೆ, ಆ್ಯಂಡ್ 7th ಪಾಯಿಂಟ್ ಏನು ಅಂದರೆ ಡೆಲಿಗೇಷನ್. ಸೊ ಡೆಲಿಗೇಷನ್, ಔಟ್ಸೋರ್ಸಿಂಗ್ ಅನ್ನೋದು ಎರಡು ಡಿಫ್ರೆಂಟ್ ಆದ ಒಂದು ವಿಷಯ. ಸೊ ಡೆಲಿಗೇಷನ್ ಅಂದರೆ ಇದು ಮತ್ತು ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ಸೊ ನೀನು ಈ ಒಂದು ಟಾಸ್ಕ್ನ ನೀನು ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಕಂಪನಿದಲ್ಲಿ ನಾನೇನು ಕಂಪನಿ ಅಂತ ತೊಗೊತಾ ಇದ್ದೀನಿ ಅಂದರೆ, ಸೊ ಇದು ಸ್ವಲ್ಪ ಆರ್ಗನೈಸೇಷನ್ ಲೆವೆಲಲ್ಲಿ ಬರುತ್ತೆ. ಸೊ ನಿಮ್ಮ ಒಂದು ಆರ್ಗನೈಸೇಷನ್ ಲೆವೆಲಲ್ಲಿ ಸೊ ಒಬ್ಬೊಬ್ಬರು ಒಂದೊಂದು ಟಾಸ್ಕ್ನ ಅಲಾಟ್ ಮಾಡಿ ಅವ್ರಿಗೆ ಕೊಡೋದು. ಓಕೆ, ಡೆಲಿಗೇಟ್ ಮಾಡೋದು. ಸೊ ನೀನು ಇದನ್ನು ಮಾಡು, ಅದನ್ನು ಮಾಡು ಅಂತ. ಸೊ ನೀನು ಈ ವಿಡಿಯೋನ ಮಾಡಿದ್ಯಾ, ಸೊ ನಾನು ಈ ವಿಡಿಯೋನ ಮಾಡಿದೆ, ಸೊ ಈ ವಿಡಿಯೋನ ನೀನು ಎಡಿಟ್ ಮಾಡು, ನೀನು ಪೋಸ್ಟ್ ಮಾಡು, ಇನ್ನೊಬ್ಬರು ಪೋಸ್ಟಿಂಗ್ ಟೀಮ್. ಇದೆಲ್ಲ ನಮ್ಮ ಹತ್ರ ಇಲ್ಲ, ನಮ್ಮ ಚಾನಲಲ್ಲಿ ಎಲ್ಲ ನಾನೇ ಮಾಡ್ತಿದ್ದೀನಿ. ಬಟ್ ನಾನೊಂದು ಆರ್ಗನೈಸೇಷನಾಗಿ ನೀನು ಹೇಳಬೇಕಂದ್ರೆ ವಿಡಿಯೋ ಮಾಡೋದು ನಾನು. ಓಕೆ, ಸೊ ವಿಡಿಯೋ ಮಾಡಿ ನಾನು ಒಂದು ಡ್ರೈವಲ್ಲಿ ಹಾಕ್ಬಿಟ್ರೆ ಸೊ ಒಬ್ಬರು ಎಡಿಟ್ ಮಾಡ್ತಾರೆ. ಸೊ ಒಬ್ಬರು ಎಡಿಟ್ ಆಗಿರೋ ಆ ಫೈಲ್ ಬಂದುಬಿಟ್ಟು ಇನ್ನೊಂದು ಜಾಗದಲ್ಲಿ ಬಂದು ಸೇರುತ್ತೆ. ಒಬ್ಬರು ತಮ್ನೇಲ್ ಮಾಡೋದಕ್ಕಂತ ಒಬ್ರು ಇರ್ತಾರೆ. ಸೊ ಆಮೇಲೆ ಆ ಕ್ಯಾಪ್ಷನ್ಸ್ ಕೆಳಗಡೆ ಏನೆಲ್ಲ ಇರುತ್ತೆ ಅದು ಕ್ಯಾಪ್ಷನ್ ಬರೆಯೋದಕ್ಕಂತ ಒಬ್ರು ಇರ್ತಾರೆ. ಸೊ ಈ ಥರ ಡೆಲಿಗೇಟೆಡ್ ಆಗಿ ವರ್ಕ್ ಮಾಡಬೇಕಂದ್ರೆ ಡೆಲಿಗೇಷನ್ ಮಾಡಬೇಕು. ಸೊ ಇದೊಂದು ಟೀಮ್ ಅಂತಾರೆ, ಒಂದು ಟೀಮ್ನ ನಾವು ಡೆವಲಪ್ ಮಾಡಬೇಕು, ಒಂದು ಫ್ರೇಮ್ ಮಾಡಬೇಕು. ಸೊ ಆವಾಗಲೇ ಸಿಸ್ಟಮ್ಯಾಟಿಕ್ ಆಗಿ ಕಾಂಟೆಂಟ್ ಆಚೆ ಹೋಗ್ತಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಅಂತಲೇ ಹೇಳ್ಬೋದು. ನನಗಂತ ಒಂದು ಟೀಮ್, ಯೂಟ್ಯೂಬ್ ಟೀಮ್ ಅಂತ ಒಂದು ಇರಬೇಕು. ಸೊ ನಾನು ವಿಡಿಯೋ ಮಾತ್ರ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಅವರು ಮಾಡ್ತಾರೆ. ಸೊ ಈ ಥರ ಆಗಬೇಕು ಅನ್ನೋದು ಒಂದು ಡ್ರೀಮ್. ಹೋಪ್ ಇಟ್ ಹ್ಯಾಪನ್ಸ್ ಫಾರ್ ಶ್ಯೂರ್. ಓಕೆ, ಬೇಗ ನಡೆಯುತ್ತೆ. ಓಕೆ, ಆ್ಯಂಡ್ ದ ಅಮೌಂಟ್ ಆಫ್ ಮನಿ, ಈ ಒಂದು ಕೋಟ್ನ ನೀವು ಡೆಫಿನೆಟಾಗಿ ಹೈಲೈಟ್ ಮಾಡಿ ಇಟ್ಕೊಬೇಕು. ಸೊ ದ ಅಮೌಂಟ್ ಆಫ್ ಮನಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಅಮೌಂಟ್ ಆಫ್ ಟೈಮ್ ಯು ಪುಟ್ ಇನ್. ಸೊ ಈ ಥರ ಒಂದು ಕಾನ್ಸೆಪ್ಟ್, ಅಮೌಂಟ್ ಆಫ್ ಮನಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಅಮೌಂಟ್ ಆಫ್ ಟೈಮ್ ಯು ಪುಟ್ ಇನ್. ಸೊ ಈ ಥರ ಒಂದು ಕೋಟಲ್ಲಿ ನೀವು ಫಿಟ್ ಆಗ್ತಿದ್ದೀರಾ ಅಂದರೆ ಇಟ್ಸ್ ನಾಟ್ ದ ರೈಟ್ ಪ್ಲೇಸ್. ಸೊ ಯು ನೀಡ್ ಟು ಚೇಂಜ್ ಇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಅಷ್ಟು ಟೈಮ್ ಹಾಕ್ತಾಯಿದ್ದೀರಾ, ಅಷ್ಟೇ ಕಾಸನ್ನ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ನಾಟ್ ವರ್ತ್. ಓಕೆ, ಸೊ ನಿಮ್ಮ ಒಂದು ಸ್ಕಿಲ್ಸ್ನ ಅಪ್ಸ್ಕಿಲ್ ಮಾಡ್ಕೊಳ್ಳಿ. ಸೊ ನೀವು ಯಾವಾಗಲೂ ಬಂದುಬಿಟ್ಟು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಹೆಂಗೆ, ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾನೆ ಇರಿ. ಸೊ ಸ್ಕಿಲ್ಸ್ ವಿಲ್ ಪೇ ಮೋರ್. ರೀಸೆಂಟ್ಲಿ ಜಾಸ್ತಿ ಜನ ಡಿಗ್ರಿ ಅನ್ನೋದನ್ನ ಮಾಡಿದ್ದಾರೆ, ಬಟ್ ಅವ್ರ ಹತ್ರ ಸ್ಕಿಲ್ಲೇ ಇಲ್ಲ.
ಓಕೆ, ಸೇಲ್ಸ್ ಅನ್ನೋದು ಒಂದು ಸ್ಕಿಲ್, ಮಾರ್ಕೆಟಿಂಗ್ ಅನ್ನೋದು ಒಂದು ಸ್ಕಿಲ್, ವಿಡಿಯೋ ಎಡಿಟಿಂಗ್ ಅನ್ನೋದು ಒಂದು ಬ್ಯೂಟಿಫುಲ್ ಆದ ಒಂದು ಸ್ಕಿಲ್, ಸೊ ವಿಡಿಯೋ ಮೇಕಿಂಗ್ ಅನ್ನೋದೊಂದು ಬ್ಯೂಟಿಫುಲ್ ಆದ ಒಂದು ಸ್ಕಿಲ್. ಓಕೆ, ಸೊ ಈ ಥರ ಸ್ಕಿಲ್ಸ್ನೆಲ್ಲ ನೀವು ಡೆವಲಪ್ ಮಾಡಿಕೊಂಡ್ರೆ ಅದು ನಿಮಗೆ ಸೂಪರಾಗಿ ಪೇ ಮಾಡುತ್ತೆ. ಓಕೆ, ಸೊ ಡೆವಲಪ್ ದ ಸ್ಕಿಲ್ಸ್. ಆ್ಯಂಡ್ 8th ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್, ಎಕ್ಸ್ಪರ್ಟ್ಸ್ ಆರ್ ಆಲ್ವೇಸ್ ಪೇಯ್ಡ್ ಮೋರ್. ಸೊ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೀಗ ಜ್ವರ ಬಂತು, ಓಕೆ, ಒಂದು ಜನರಲ್ ಡಾಕ್ಟ್ರ್ ಹತ್ರ ಹೋಗ್ತೀರಾ. ಸೊ ಡಾಕ್ಟ್ರ್ ಹತ್ರ ಹೋಗಿ ನೀವು ಚೆಕಪ್ ಮಾಡ್ಕೊತೀರಾ, ಅಲ್ಲಿ ಎಷ್ಟು ಪೇ ಮಾಡ್ತೀರಾ, 150, 200, ಮ್ಯಾಕ್ಸಿಮಮ್ ಅಂದರೆ ಒಂದು 500 ರೂಪಾಯಿ. ಸೊ ಕನ್ಸಲ್ಟೇಷನ್ ಫೀಸ್ ಇಲ್ಲ ಅಂದರೆ ಒಂದು 1000 ರೂಪೀಸ್ ಕನ್ಸಲ್ಟೇಷನ್ ಫೀಸ್. ಒಂದು ಗುಡ್ ಜನರಲ್ ಡಾಕ್ಟರ್ ಅಂದ್ರೂ ಕನ್ಸಲ್ಟೇಷನ್ ಆಗಿ ಒಂದು 1000 ರೂಪೀಸ್, 500 ರೂಪೀಸ್ ತಗೊತಾರೆ. ಸೊ ಇದೇ ನಿಮಗೆ ಏನೋ ಒಂದು ವಿಷಯ ಆಯಿತು, ಏನೋ ಒಂದು ಪ್ರಾಬ್ಲಮ್ ಆಯಿತು, ಹಾರ್ಟಲ್ಲಿ ಪ್ರಾಬ್ಲಮ್ ಆಯಿತು, ಬೈಪಾಸ್ ಸರ್ಜರಿ ಮಾಡಬೇಕು, ಸೊ ಅದೆಲ್ಲ ಆಗಲ್ಲ, ಬಟ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ಆ ಥರ ಏನಾದರೂ ಆಯ್ತೆ, ಹಾರ್ಟ್ ಆಪ್ರೇಟ್ ಮಾಡೋರು, ಸೊ ಹಾರ್ಟ್ ಸರ್ಜನ್ ಅಂತ ಹೇಳ್ತಾರೆ. ಸೊ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, ಲ್ಯಾಕ್ಸ್ ಟುಗೆದರ್ ಚಾರ್ಜ್ ಮಾಡ್ತಾರೆ. ಸೊ ಈಸ್ ಎ ಸ್ಪೆಷಲಿಸ್ಟ್. ಒಂದು 10 ವರ್ಷ, ಒಂದು 5 ವರ್ಷ ಫಸ್ಟು MBBS ಓದಿರ್ತಾರೆ, ಸೊ ಆಮೇಲೆ MD ಓದಿರ್ತಾರೆ, ಆಮೇಲೆ ಸ್ಪೆಷಲೈಸೇಷನ್ ಓದಿರ್ತಾರೆ. ಸೊ ಈ ಥರ ಏನು, ಸೊ ಒಂದು ಪ್ರಾಕ್ಟೀಸಿಂಗ್ ಎಲ್ಲ ಮಾಡಿ ಸೊ ಅಟ್ ಲಾಸ್ಟ್ ಅವರು ಒಂದು ಆಪ್ರೇಷನ್ ಮಾಡೋದಕ್ಕೆ 2 lakhs, 3 lakhs, 5 lakhs, 10 lakhs ಕೂಡ ಚಾರ್ಜ್ ಮಾಡ್ತಾರೆ. ಸೊ ದಟ್ಸ್ ದೇರ್ ಸ್ಪೆಷಾಲಿಟಿ. ಸೊ ನೀವು ಯಾವುದಾದ್ರೂ ಒಂದು ಸ್ಟ್ರೀಮಲ್ಲಿ ಸ್ಪೆಷಲ್ ಆಗಿ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಚಾರ್ಜ್ ಮೋರ್, ಯು ಕ್ಯಾನ್ ಚಾರ್ಜ್ ಲೈಕ್ ಬಾಂಬ್ ಅಂತಲೇ ಹೇಳ್ತೀನಿ. ಸೊ ಯು ಕ್ಯಾನ್ ಚಾರ್ಜ್ ಟು ದ್ಯಾಟ್ ಲೆವೆಲ್. ನಿಮ್ಮ ಹತ್ರ ಅಥಾರಿಟಿ ಇದ್ದರೆ ನೀವು ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ಸೊ ಸೇಮ್ ಅಪ್ಲೈಸ್ ವಿತ್ ಮೈ ಪ್ರೊಫೆಷನ್ ಆಲ್ಸೋ. ನಾನು ಕೋಚಿಂಗ್ ಮಾಡಬೇಕು ಅಂದರೆ, ಸೊ ಐ ವೋಂಟ್ ವರ್ಕ್ ವಿತ್ ಎವ್ರಿ ಒನ್. ಸೊ ಎಲ್ಲರ ಜೊತೆನೂ ಎಲ್ಲರಿಗೂ ಸೂಟ್ ಆಗಲ್ಲ. ಓಕೆ, ಯಾರಿಗೆ ಸೂಟ್ ಆಗುತ್ತೋ, ಸೊ ಯಾರು ರೆಡಿಯಾಗಿದ್ದಾರೋ, ಕೋಚಬಲ್ ಆಗಿದ್ದಾರೋ ಅವ್ರು ನಮ್ಮ ಹತ್ರ ನಾವು ಕೋಚ್ ಮಾಡೋಕ್ಕೆ ಆಗುತ್ತೆ. ಬಟ್ ವಿ ಚಾರ್ಜ್ ಡೀಸೆಂಟ್ ಗುಡ್ ಅಮೌಂಟ್. ಓಕೆ, ಸೊ ಈ ಒಂದು ವಿಷಯಗಳೆಲ್ಲ ನಾನು ಕೆಲವೊಂದು ಪಾಯಿಂಟ್ಸ್ನೆಲ್ಲ ನಾನು ಕವರ್ ಮಾಡಿ, ಸೊ ಇದನ್ನು, ಈ ವಿಡಿಯೋನ ಒಂದು ದೊಡ್ಡ ವ್ಯಾಲ್ಯೂ ಬಾಂಬ್ ಆಗಿ ಇರಬೇಕು ಅನ್ನೋದಕ್ಕೆ ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ದಿಸ್ ವಿಡಿಯೋ ವಿಲ್ ರಿಯಲಿ ಆ್ಯಡ್ ವ್ಯಾಲ್ಯೂ ಟು ಯು. ಸೊ ಮನಿ ಬಗ್ಗೆ ನೀವು ಇಲ್ಲಿ ಒಂದು 8 ಪಾಯಿಂಟ್ಸ್ನ ನಾನು ಏನು ನಿಮ್ಗೆ ಡಿಸ್ಕಸ್ ಮಾಡಿದೆ, ಸೊ ಅದು ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಒಂದು, ಸೊ ವಿಡಿಯೋನ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಾ ಅಂದರೆ ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು. ಆ್ಯಂಡ್ ಪ್ಲೀಸ್ ಲೆಟ್ ಮೀ ನೋ ಯಾರದು ಅಂತ ನಾನು ತಿಳ್ಕೊಬೇಕು. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಐ ವಾಚ್ಡ್ ಟಿಲ್ ದ ಎಂಡ್ ಅಂತ, ಸೊ ದಟ್ ಐ ಫೀಲ್ ವೆರಿ ಗ್ರೇಟ್. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ಸ್ ಬರ್ತಾನೆ ಇರುತ್ತೆ. ಸೊ ವೆಯ್ಟ್ ಮಾಡಿ, ವಾಚ್ ಮಾಡ್ತಾನೆ ಇರಿ. ಸೊ ಅಂಟಿಲ್ ದೆನ್, ಸೈನಿಂಗ್ ಆಫ್. ದಿಸ್ ಇಸ್ ಅಕ್ಷಯ್ ರಾಮ್. ಬಾಯ್, ಟೇಕ್ ಕೇರ್.